ಅಶ್ವಥ್ ನಾರಾಯಣರವರು ಟಿಪ್ಪು ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಕೊಡ್ಲಿ, ಕುಮಾರಸ್ವಾಮಿ ಹೇಳಿಕೆ ಯಾರೇ ಕೊಡ್ಲಿ, ಭಾರತದ ರಾಷ್ಟ್ರಪತಿ ಕೋವಿಡ್ ರವರು ವಿಧಾನಸಭೆಯಲ್ಲಿ ಬಂದು ಅವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಅವ್ರಿಗೂ ಹಿಡಿದು ಹೊಡಿತೀರ ನೀವು? ರಾಷ್ಟ್ರದ ಇತಿಹಾಸದಲ್ಲಿ ಮೇಲ್ಗಡೆ ಕೇಂದ್ರದಲ್ಲಿ ಟಿಪ್ಪು ಸುಲ್ತಾನ್ರ ನಿಲುವು ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನಿದೆ? ಕೇಂದ್ರ ವಸ್ತು ಸಂಗ್ರಹಾಲಯ ಅಲ್ಲಿ ಟಿಪ್ಪು ಸುಲ್ತಾನ್ರಿಗೆ ಏನು ಗೌರವ ಕೊಟ್ಟಿದ್ದಾರೆ? ಇವು ಸುಮ್ಮನೆ ಚಿಲ್ಲರೆ ಮುಂಡೆ, ಇವು ಮಲ್ಲೇಶ್ವರ ಗಿರಾಕಿ. ಇವನು ಏನು ಎಜುಕೇಟೆಡ್ ಇತ್ತಾಗೆ ಯಾರಾದ್ರೂ ಇವ್ರಿಗೆ ಬುದ್ಧಿ ಹೇಳೋರು ಇದಾರ? ಎಲೆಕ್ಷನ್ ಅಲ್ಲಿ ಸಬ್ಜೆಕ್ಟ್ ಎಷ್ಟಿದ್ದಾವೆ? ನೀರಿದೆ, ಊಟ ಇದೆ, ಎಜುಕೇಶನ್ ಇದೆ. ಬಡವರು ರೈತರು ಇವತ್ತು ಬೆಳೆ ಬೆಳೆದ್ರು ರೇಟ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ರೆ ಇವರು ಟಿಪ್ಪು ಸುಲ್ತಾನ್ರು, ಇದು ಪಾಠ್ಯ ಪುಸ್ತಕ, ಬ್ರಾಹ್ಮಣರಲ್ಲಿ ಸ್ಮಾರಕರು, ಮಾಧ್ವರು. ಅಶ್ವಥ ಮುಂಡೆ ನಿನಗೆ ಗೊತ್ತಿದೆಯಾ ಪಾಠ್ಯ ಪುಸ್ತಕದಲ್ಲಿ ಸ್ಮಾರ್ತ ಅಂದ್ರೆ ಏನು, ಮಾಧವರ ಅಂದ್ರೆ ಏನು ಅಂತ, ಪೇಶ್ವ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಹುಡುಗರು ಇವರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ದೊಡ್ಡ ಮಾತಿದ್ದು ಸಿದ್ದರಾಮಯ್ಯ ಹೊಡೆದಾಕ್ಬಿಡಿ. ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇರ್ಬೋದು, ಆದ್ರೂ ಒಂದು ಲೀಡರ್ ಆಫ್ ದಿ ಅಪೋಸಿಷನ್. ನಾವು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಈ ರೀತಿಯಾದಂಥದ್ದು ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಮಾತು ನ್ಯಾಯವಾಗಿ ಡಿಜಿ ಅವರು ಸೋಮೋಟೋ ಕೇಸ್ ತಗೋಬೇಕಾಯ್ತು ಇವ್ರ ಮೇಲೆ. ಡಿಜಿ ಅವರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಈತನ ಮೇಲೆ ಕೂಡಲೇ FIR ಆಗ್ತಕ್ಕಂಥ ಕೆಲಸವನ್ನ ಡಿಜಿ ಅವರು ಮಾಡಿದ್ರೆ ಈ ರಾಜ್ಯಕ್ಕೆ, ಪೊಲೀಸ್ ಇಲಾಖೆಗೆ ಒಂದು ಗೌರವ, ಒಂದು ಮರ್ಯಾದೆ ಬರುತ್ತೆ ಅನ್ನಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಧಾನಸೌಧದಲ್ಲಿ ಏನ್ ಚರ್ಚೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ವಿಧಾನಸೌಧ ಮಟ್ಟ ಯಾವ ಕೆಳಮಟ್ಟಕ್ಕೆ ಇಳಿದಿದೆ ಅನ್ನಕ್ಕಂಥದ್ದು. ಅವಾಗ ವೈಕುಂಠ ಬಾಳಗಾರ್ ಅವರು ಸ್ಪೀಕರ್ ಆಗಿದ್ದಾಗ, ಮಹಾನ್ ಅವರು ನಾಯಕರುಗಳ ವಿಧಾನಸೌಧದಲ್ಲಿದ್ದಾಗ, ಯಶ್ವಪ್ನವ್ರು ಇದ್ದಾಗ ಏನ್ ಚರ್ಚೆ ನಡೀತಿತ್ತು, ನಿಜಲಿಂಗಪ್ಪನವ್ರು ಇದ್ದಾಗ, ಇವತ್ತು ಗೋಪಾಲ್ ಗೌಡ್ರು ಇದ್ದಾಗ, ಈಗ ಅದೇನು ಚರ್ಚೆನೂ ಇಲ್ಲ, ಎಂಥದಿಲ್ಲ. ಸಿಳ್ಳ ಪಿಳ್ಳೆ ಮಿಳ್ಳೆ ಈ ಬಿಜೆಪಿ ಹೆಸರಿನಾಗೆ ಕುಂಟ ಕುರುಡ ಕೊರ್ಮ ಎಲ್ಲ ಒಲೆ ಸೇರಿ ಇವತ್ತೆಲ್ಲ ಸ್ಪಷ್ಟವಾಗಿ ಏನಿದೆ ಅಂತ ಹೇಳಿದ್ರೆ ಆ ಇಡೀ ವಿಧಾನಸೌಧದ ಒಂದು ಚರಿತ್ರೆಯನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. 2 ತಿಂಗಳಿದೆ. ಅವ್ರು ಹೇಳಿದ್ರು, ನಮ್ಮ ಕೇಂದ್ರದ ಮಂತ್ರಿ ಅಂತ ಮಿನಿಸ್ಟರ್ ಅವರು ಜೋಶಿ, ಪ್ರಹ್ಲಾದ್ ಜೋಶಿ, ಪಂಚರತ್ನ ರಾತ್ರಿನ ನವಗ್ರಹ ಯಾತ್ರೆ ಮಾಡಬೇಕು ಅಂತ ಭಾರಿ ಸತ್ಯ ಹೇಳಿದ್ರಿ. ನೀವು ಮರ್ತು ಬಿಟ್ಟಿದ್ವಿ ನಾವು. ಈ 80 ದಿವಸ ಆದ್ಮೇಲೆ ನವಗ್ರಹ ಪೂಜೆ ಮಾಡಿ ನೀವು ಮಾಡಿರೋ ಪಾಪ ಇದೆಯಲ್ಲ, ಇಲ್ಲಿ ತೊಳೆದ್ಬಿಟ್ಟು ಇದನ್ನು ತೊಳೆದು ನಿಮ್ಮ ಕ್ಯಾಸೆಟ್ಗಳು, ನಿಮ್ಮ ಮಂಚ ಮುರಿದಿರೋವು, ಇವೆಲ್ಲ ಪಾಪ ಅಂಟಿಬಿಟ್ಟಿದೆ ಇದಕ್ಕೆ. ಈ ಸಿಡಿಗಳು ಇದನ್ನೆಲ್ಲ ನಾವು 80 ದಿವಸ ಆದ್ಮೇಲೆ ನವಗ್ರಹ ಪೂಜೆ ನಾವು ಇಲ್ಲೇ ಮಾಡ್ತೀವಿ. ಮಾನ್ಯ ಯಡಿಯೂರಪ್ಪನವರು ಇಲ್ಲಿ ಯಾರೋ ಚಿಕನ್ ಬಿರಿಯಾನಿ ತಿಂದ್ಬಿಟ್ರು ಅಂದ್ರೆ ವಿಧಾನಸೌಧ ಕೆಟ್ಟೋಯ್ತು ಅಂದ್ರು. ಯಡಿಯೂರಪ್ಪ, ಆ ಸಿಡಿ ಹೊಡೆದವ್ರು ಬಂದು ನಿನ್ ಪಕ್ಕದಾಗ ಕೂತವ್ರಲ್ಲ, ಇಲ್ಲಿ ವಿಧಾನಸೌಧಕ್ಕೆ ಪವಿತ್ರ ಬಂತೇನೆ. ಎಲ್ಲದೇನು ಯಡಿಯೂರಪ್ಪನವರೇ? ನಿಮ್ಗೇನಾದ್ರೂ, ನೀವು ಮುಖ್ಯಮಂತ್ರಿ ಆಗಿದ್ದಂಥವ್ರು, ವಯಸ್ಸು ನಿಮ್ಗಾಯ್ತು, ನಿಮಗೂ 75 ಆಗಿದೆ. ಅಟ್ಲೀಸ್ಟ್ ಬಾಯ ಬಿಟ್ಟು ಮಾತಾಡ್ರಿ. ನೀವು ಇದು ಹೇಳ್ತಿರೋದು ತಪ್ಪು, ಇವ್ರು ಮಾಡ್ತಿರೋದು ತಪ್ಪು ಅಂತ ಹೇಳಿ ಅಂತ. ಈಗ ಟಿಪ್ಪು ಬಗ್ಗೆ ನಿಮ್ದೊಂದು ಭಾವನೆ ಇದೆ, ಅಶ್ವಥ್ ನಾರಾಯಣೊಂದು ಭಾವನೆ ಇದೆ, ಜಗದೀಶ್ ಶೆಟ್ಟರ್ದು ಒಂದು ಭಾವನೆ ಇದೆ, ಬಸವರಾಜ ಬೊಮ್ಮಾಯಿದೊಂದು ಭಾವನೆ ಇದೆ. ಆದ್ರಿಂದ ಇವತ್ತು ನಾವು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ನಾವು ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಷ್ಟೇ. ನೀವು ಇದನ್ನ ಅಶ್ವಥ್ ನಾರಾಯಣ ಬಗ್ಗೆ ಕೇಳಿದ್ದಕ್ಕೆ ಇದೊಂದು ಕ್ಲಾರಿಫಿಕೇಶನ್ ಅನ್ನ ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಪೊಲೀಸ್ನವ್ರ ಕ್ರಮ ಇನ್ ಎಲೆಕ್ಷನ್ ಟೈಮಿಗೆ ಈ ಟಿಪ್ಪು ಬಗ್ಗೆ ಮಾತಾಡೋದಾಗ್ಲಿ, ಜಾತಿ ಬಗ್ಗೆ ಮಾತಾಡೋದಾಗ್ಲಿ, ಹಿಜಾಬ್ ಬಗ್ಗೆ ಹಲಾಲ್ ಕಟ್ಟು, ಝಟ್ಕಾ ಕಟ್ಟು, ಇವೆಲ್ಲ ಕಟ್ಟಿ ಬೇಕಾದ್ರೆ ಅಂಗಡಿ ತಕ್ಕೋ ಅಂತ ಹೇಳಿ ಅಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳಿ, ಝಟ್ಕಾ ಕಟ್ಟಾವ
ಅದಕ್ಕೂ ಲಾಯಕ್ಕಿಲ್ಲ ಅಂದಂಗೆ ಕಾಣುತ್ತಿರೋ ಇದು ಈ ವಿಷಯಗಳನ್ನು ಬಿಟ್ಬಿಟ್ಟು ವಿಷಯಾಧಾರಿತ ಚರ್ಚೆ ಯುವಜನರು ಮುಂದೆ ಬರೋರಿದ್ದಾರೆ ನೋಡ್ತಾ ಇದ್ದಾರೆ. ಆ ವಿಷಯಾಧಾರಿತ ಚರ್ಚೆ ಮೇಲೆ ಚುನಾವಣೆ ನಡೀಲಿ ಅಂತ ಹೇಳಿ ಅಂತ ನಮ್ಮ ಆಸೆ.